ಇಷ್ಟು ದುಡ್ಡು ಕೊಟ್ಬಿಟ್ಟು ಇಂಥ ಗಾಡಿ ಹಚ್ಚಿ ಬಿಟ್ರೆ ಮಗುಂದು ಎಗರ್ತಾ ಇರುತ್ತೆ. ಕಿಲ್ಲರ್ ಮಷೀನ್ ಮಾತ್ರ. ಯಾರು ಮರಿದಂಗೆ ಸಬ್ಸ್ಕ್ರೈಬ್ ಮಾಡ್ಬಿಡ್ರಪ್ಪ, ಒತ್ಬಿಡ್ರು. ಬಾಯ್ಸ್, ನಮ್ಮ ದೇಶದಲ್ಲಿ ಯಾವ್ದು ಹೆಂಗಿದೆ ಹಂಗಿರಕ್ಕೆ ಯಾವುದು ಬಿಡಲ್ಲ. ಇಲ್ಲೊಂದು ಚಿಕ್ಕ ಸ್ಕ್ರೀನ್ ಬರೋದು. ಹೋಗಿ ಸಾರ್. ಮ್ಯೂಸಿಕ್. ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು RJ ಮೋಟೋಗ್ರಫಿ ಯೂಟ್ಯೂಬ್ ಚಾನಲ್. ನಾವು ಮತ್ತೆ ಬಂದ್ವಿ, ಮತ್ತೆ ಇನ್ನೊಂದು ಗಾಡಿ ತಂದ್ವಿ. ಆ ಗಾಡಿ ಯಾವುದು ಅಂತ ನೋಡ್ತೀರಾ? ಗಾಡಿ ನೋಡೋಕ್ಕಿಂತ ಮುಂಚೆ ಫಸ್ಟು ಕೀ ನೋಡಿ. ಕೀ ಕಾಣಿಸ್ತಾ ಇದೆಯಾ? ಇಲ್ಲಿ ನೋಡಿ, ಕೀ ಅಲ್ಲೇ ಇದೆ. ಕೀ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ ಯಾವ ಗಾಡಿ ಅಂತ. ಡಾಮಿನಾರ್ ಕೀ ನೋಡ್ತೀರಾ? ಕೀ ನೋಡಾದ್ಮೇಲೆ ಕೀ ಬಂಚ್ ನೋಡಿ, ಬ್ಯಾಟ್ಮ್ಯಾನ್. ಕೀ ಬಂಚು ಬ್ಯಾಟ್ಮ್ಯಾನು, ಆದರೆ ಈ ಗಾಡಿ ಬ್ಯಾಡ್ ಮ್ಯಾನು. ಇಲ್ಲೇ ಇದೆ ನೋಡಿ, ಡಾಮಿನಾರ್ 400. ಬನ್ನಿ, ಈ ಗಾಡೀಲಿ ಏನಿದೆ ಏನಿಲ್ಲ ಎಲ್ಲ ನೋಡೋಣ. 2026 ಮಾಡಲ್ ಇದು. ಬ್ರ್ಯಾಂಡ್ ನ್ಯೂ ಗಾಡಿ. 2.5 or 3 months ಓಲ್ಡ್ ಗಾಡಿ ಅಷ್ಟೇ ಇದು. ಇನ್ನು ಸ್ಪೆಸಿಫಿಕೇಷನ್ ವಿಚಾರಕ್ಕೆ ಬಂತು ಅಂದರೆ 373cc ಸಿಂಗಲ್ ಸಿಲಿಂಡರ್ ಲಿಕ್ವಿಡ್ ಕೂಲ್ಡ್ ಇಂಜಿನ್ ಆಗಿರುತ್ತೆ. ಅರೌಂಡ್ 40 HP ಹಾಗೂ 35 Nm ಆಫ್ ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ. ಇನ್ನು ಈ ಗಾಡಿ ಫ್ರಂಟ್ ಸೈಡ್ ಬಂತು ಅಂತಂದರೆ ಬ್ರೆಂಬೋ ಕ್ಯಾಲಿಪರ್ಸ್ ಹಾಕಿದ್ದಾರೆ. 320 mm ಡಿಸ್ಕ್ ಬ್ರೇಕ್ ಬರುತ್ತೆ. 45 mm ಟ್ರಾವೆಲ್ ಅಪ್ಸೈಡ್ ಡೌನ್ ಫೋಕ್ಸ್ ಬರುತ್ತೆ. ಫ್ರಂಟ್ ಟೈರು 110/70. ಫ್ರಂಟು LED ಹೆಡ್ಲೈಟ್ಸು, LED ಇಂಡಿಕೇಟರ್ಸ್ ಬರುತ್ತೆ. ಇಲ್ಲೇ ಇದೆ ನೋಡಿ ರೇಡಿಯೇಟ್ರು, ಪರವಾಗಿಲ್ಲ ದೊಡ್ಡದಾಗಿದೆ ರೇಡಿಯೇಟ್ರು. ಇನ್ನು ಬ್ಯಾಕ್ ಸೈಡ್ ಬಂತು ಅಂತಂದ್ರೂ ಸೇಮು ಬ್ರೆಂಬೋ ಬ್ರೇಕ್ ಕ್ಯಾಲಿಪರ್ಸು. 220 mm ಇದು ಡಿಸ್ಕ್ದು. ಆಮೇಲೆ ಟೈರ್ ಬಂದು 160/50 ಸೆಕ್ಷನ್ ಟೈರು ಹಿಂದಗಡೆ. ಎಲ್ಲಿದೆ ಗೊತ್ತಾ? ಇಲ್ಲಿದೆ ನೋಡಿ, 150/60 ಸೆಕ್ಷನ್ ಟೈರ್ ಹಾಕಿದ್ದಾರೆ. ಅರೌಂಡು 193 ಕರ್ವ್ ವೇಟು, 157 ಗ್ರೌಂಡ್ ಕ್ಲಿಯರೆನ್ಸ್ ಬರುತ್ತೆ. ಗ್ರೌಂಡ್ ಕ್ಲಿಯರೆನ್ಸ್ ತುಂಬ ಕಮ್ಮಿ ಆಯಿತು. ಆಫ್ ರೋಡಲ್ಲೆಲ್ಲ ತುಂಬ ಕಷ್ಟ. ಎಕ್ಸ್ಟ್ರೀಮ್ ಆಫ್ ರೋಡೆಲ್ಲ ಮಾಡೋಕ್ಕಾಗಲ್ಲ. ಒಂದು ಲೈಟಾಗಿ ಒಂದು 30 to 40% ಆಫ್ ರೋಡು ಮ್ಯಾನೇಜಬಲ್ ಮಾಡ್ಬೋದು. ಆಮೇಲೆ ಇದರಲ್ಲಿ ಅಡ್ಜಸ್ಟೇಬಲ್ ಬ್ರೇಕ್ ಲಿವರ್ಸು ಹಾಗೂ ಕ್ಲಚ್ ಲಿವರ್ಸ್ ಕೊಟ್ಟಿದ್ದಾನೆ. ಆಕ್ಸರೀಸ್ ವಿಚಾರಕ್ಕೆ ಬಂತು ಅಂದರೆ ಇನ್ನೂ ಓನರ್ ಏನೂ ಹಾಕ್ಸಿಲ್ಲ. ಇಲ್ಲೊಂದು ಸಸ್ಪೆನ್ಷನ್ ಸಾಕ್ಸ್ ಒಂದು ಹಾಕ್ಸಿದ್ದಾರೆ ಅಷ್ಟೇ. ಔಟ್ ಆ್ಯಂಡ್ ಔಟ್ ಗಾಡಿ ಈ ಥರ ಕಾಣಿಸುತ್ತೆ. ಬ್ರೂಸ್ಲಿ ಅವಳ ಮುಖದಲ್ಲೇನೋ ಮ್ಯಾಜಿಕ್ ಇದೆ. ಬ್ರೂಸ್ಲಿ ರೈಡರ್ ಸೀಟು ಸಖತ್ ಸ್ಮೂತ್ ಆಗಿದೆ, ಕಂಫರ್ಟಬಲ್ ಆಗಿದೆ. ಪಿಲಿಯನ್ ಸೀಟೂ ಪರವಾಗಿಲ್ಲ, ಒಂದು ಲೆವೆಲ್ ಕಂಫರ್ಟಬಲ್ ಆಗೇ ಇದೆ. ಬನ್ನಿ ಇವಾಗ ಈ ಗಾಡಿದು ಎಕ್ಸಾಸ್ಟ್ ನೋಟ್ ಕೇಳಿಸ್ಕೊಳ್ಳೋಣ. ಇದರಲ್ಲಿ ಬರೋದು ಟ್ವಿನ್ ಬ್ಯಾರಲ್ಲು. $13 ಲೀಟರ್ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ. ಆಮೇಲೆ ಹಿಂಗೆ ಮುಂದೆ ಬಂದರೆ ಇಲ್ಲಿ ನಿಮಗೆ ಚಾರ್ಜ್ ಹಾಕೊಳ್ಳೋಕೆ USB ಸಾಕೆಟ್ ಕೊಟ್ಟಿದ್ದಾರೆ. ಚಾರ್ಜ್ ಹಾಕೊಂಡು ಆರಾಮಾಗಿ ನೀವು ಲಾಂಗ್ ರೈಡ್ಸ್ ಎತ್ಕೊಂಡು ಹೋಗ್ಬೋದು. ಇನ್ನು ಇಲ್ಲಿ ಹಜಾರ್ಡ್ ಲೈಟ್ ಸ್ವಿಚ್ ಕೊಟ್ಟಿದ್ದಾರೆ. ಮೆಟಲ್ ಇದು, ಮಿರರ್ಸ್ ಮೆಟಲ್ ಕೊಟ್ಟಿದ್ದಾರೆ. ಎಲ್ಲೂ ನಿಮಗೆ ಕಾಸ್ಟ್ ಕಟ್ಟಿಂಗ್ ಅಂತ ಏನು ಕಾಣಿಸಲ್ಲ. ನಾವು ದಂಡ ಪಿಂಡ್ಗಳೇ ಇರ್ಬೋದು, ಬೇವರ್ಸಿಗಳೇ ಇರ್ಬೋದು, ಅನ್ ಮಾತ್ರಕ್ಕೆ ಇವ್ರು ಈ ಥರ ಎಲ್ಲ ಮಾತಾಡ್ಬೋದಾ? ಕರೆಕ್ಟ್. ಬನ್ನಿ ಇವಾಗ ಗಾಡಿ ಆನ್ ಮಾಡೋಣ. ಇನ್ನಿದ್ರ ಕ್ಲಸ್ಟರ್ ವಿಚಾರಕ್ಕೆ ಬಂತು ಅಂದರೆ ಇಲ್ಲಿ ಸ್ಪೀಡ್ ತೋರಿಸುತ್ತೆ, ಇಲ್ಲಿ ಟೈಮ್ ತೋರಿಸುತ್ತೆ, ಇಲ್ಲಿ ನಿಮಗೆ ಸ್ಟ್ಯಾಂಡ್ ಇಂಡಿಕೇಟರ್ ಇದೆ ನೋಡಿ, ಇಲ್ಲಿ ಗೇರ್ ಇಂಡಿಕೇಟರ್ ಇದೆ, ಫ್ಯೂಲ್ ತೋರಿಸುತ್ತೆ, ಓಡೋ ಇದೆ. ಆಮೇಲೆ ಇಲ್ಲಿ ರೈಡ್ ಮೋಡ್ಸ್ ತೋರಿಸುತ್ತೆ. ರೋಡು, ಸ್ಪೋರ್ಟು, ರೈನು, ಆಫ್ ರೋಡು 4 ಮೋಡ್ಸ್ ಬರುತ್ತೆ ಇದರಲ್ಲಿ. ಇನ್ನು ಟ್ರ್ಯಾಕ್ಷನ್ ಕಂಟ್ರೋಲ್ ಇದೆ, ಅದು ಇಲ್ಲಿ ತೋರಿಸ್ತಾ ಇದೆ. ABS ಡ್ಯುಯಲ್ ಚಾನಲ್ ABS ಬರುತ್ತೆ, ಅದು ಅದರದ್ದು ಇಂಡಿಕೇಟರು ಇಲ್ಲಿದೆ. ಬನ್ನಿ ಇವಾಗ ಓಡ್ಸೋಕ್ಕೆ ಫೀಲ್ ಹೆಂಗಿದೆ ಅಂತ ನೋಡೋಣ. ಇವಾಗ ನಾವು ಹೋಗೋಕ್ಕಿಂತ ಮುಂಚೆ ಇವಾಗ ನಾವು ಆಫ್ ರೋಡಲ್ಲಿದ್ದೀವಿ. ಸೊ ಇವಾಗ ನಾವು ರೈಡಿಂಗ್ ಮೂಡ್ಸ್ ಚೇಂಜ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ ಸೆಟ್ ಬಟನ್ ಇದೆ, ಇದನ್ನು ಒಂದು ಸಲ ಪ್ರೆಸ್ ಮಾಡಿದ್ರೆ ಇಲ್ಲಿ ವೆಹಿಕಲ್ ಇನ್ಫೋ ಬರುತ್ತೆ. ವೆಹಿಕಲ್ ಇನ್ಫೋಗೆ ಹೋಗಿ ರೈಡ್ ಮೂಡ್ಗೆ ಹೋಗಿ ರೋಡು, ಸ್ಪೋರ್ಟು, ರೈನು, ಆಫ್ ರೋಡು. ಇವಾಗ ನಾವು ಸದ್ಯದಲ್ಲಿ ಆಫ್ ರೋಡಲ್ಲಿ ಇರೋದಕ್ಕೆ ಆಫ್ ರೋಡ್ ಹಾಕೊಳ್ಳೋಣ. ಓಕೆ, ಆಫ್ ರೋಡ್ ಮೂಡ್ ಆ್ಯಕ್ಟಿವೇಟೆಡ್. ಇವಾಗ ಆಫ್ ರೋಡ್ ಮೂಡ್ಗೆ ಹಾಕ್ಕೊಂಡಿದ್ದೀವಲ್ಲ, ಟ್ರ್ಯಾಕ್ಷನ್ ಕಂಟ್ರೋಲು ನೋಡಿ. ಇವಾಗ ಮತ್ತೆ ಸೆಟ್ ಹೊತ್ಕೊಂಡು ವೆಹಿಕಲ್ ಇನ್ಫೋಗೆ ಬಂದರೆ MTC ಮೋಟರ್ ಸೈಕಲ್ ಟ್ರ್ಯಾಕ್ಷನ್ ಕಂಟ್ರೋಲ್ ಅಂತ ಇದನ್ನು ಪ್ರೆಸ್ ಮಾಡಿದ್ರೆ
ಆನು ಆಫು. ಇವಾಗ ಆಫ್ ರೋಡ್ ಮೋಡ್ಗೆ ಹಾಕೊಂಡಿದ್ದಾಗ ನಿಮಗೆ ಆನು ಆಫು ಸೆಟ್ ಮಾಡ್ಕೋಬೋದು. ನಾವು ಸದ್ಯಕ್ಕೆ ಇವಾಗ ಆಫ್ ಮಾಡ್ಕೊಳ್ಳೋಣ. ಆಫ್ ರೋಡಲ್ಲಿ ಯಾವತ್ತೂ ಟ್ರ್ಯಾಕ್ಷನ್ ಕಂಟ್ರೋಲ್ ಆಫ್ ಇರಬೇಕು. ಹೌದಾ ಯಜಮಾನ್ರೆ? ಆಫಿಗೆ ಬಂದು ಸೆಟ್ ಕೊಟ್ರೆ ತೊಗೋತಾನೆ ಇಲ್ಲ. ಕೀಪ್ ಪ್ರೆಸ್ಡ್, ಟ್ರ್ಯಾಕ್ಷನ್ ಕಂಟ್ರೋಲ್ ಡಿಆಕ್ಟಿವೇಟೆಡ್. MTCಗೆ ಬಂದು ಆಫಿಗೆ ಬಂದು ಲಾಂಗ್ ಪ್ರೆಸ್ ಮಾಡಿದ್ರೆ ಟ್ರ್ಯಾಕ್ಷನ್ ಕಂಟ್ರೋಲ್ ಆಫ್ ಆಗುತ್ತೆ. ಓಕೆನಾ? ಓಕೆ, ಆಲ್ ಸೆಟ್ ಟು ಗೋ. ಬನ್ನಿ ಒಂದು ಟ್ರಯಲ್ ಓಡಿಸ್ಕೊಂಬರೋಣ. ಗ್ರೌಲ್ ಇದೆ ಗಾಡೀಲಿ. ಟ್ರ್ಯಾಕ್ಷನ್ ಕಂಟ್ರೋಲ್ ಆಫ್ ಮಾಡಿದ್ದೀವಿ. ಆಫ್ ರೋಡಲ್ಲೂ ಎಲ್ಲ ಸ್ಮೂತಾಗೆ ವರ್ಕ್ ಆಗ್ತಾಯಿದೆ. ಸಸ್ಪೆನ್ಷನ್ ಎಲ್ಲ ಇದೇನು ಅಡ್ಜಸ್ಟೇಬಲ್ ಏನಲ್ಲ ಸಸ್ಪೆನ್ಷನ್ನು, ಆದರೂ ಪರವಾಗಿಲ್ಲ. ಇದೇನು ಮೇಜರ್ ಆಫ್ ರೋಡ್ ಅಂತ ಅಲ್ಲ, ಆದರೂ ಆಫ್ ದ ರೋಡ್ ಅಲ್ವಾ, ಸಖತ್ತಾಗೇ ಇದೆ. ಸಸ್ಪೆನ್ಷನ್ನು ಎಲ್ಲ ಕ್ಲೀನಾಗಿ ರೆಸ್ಪಾನ್ಸ್ ಮಾಡ್ತಾಯಿದೆ. ಪಿಕ್ನಿಕ್ ಸ್ಪಾಟ್ ಮಾಡ್ಕೊಂಬಿಟ್ಟವ್ರಲ್ಲ ಗುರು. ಚಿಲ್ಟಾರಿ ಪಲ್ಟಾರೀಸ್. ನಿನ್ನ ಅಕ್ಕನ್ ಕುರ್ಪ ಹಾಕಿದ್ರೆ ಡಾಕ್ಟರ್ ಸ್ಟಿಚ್ ಹಾಕಕ್ ಜಾಗ ಇರಬಾರ್ದು, ಗೊತ್ತಾಯ್ತೇನೋ? ನಿನ್ನ ಏನ್ ಜಾಗ ಬಿಡಿ. ಓ ಬಾಳದಂತೆ ಯಾರಿಗೂ ಕಾಣದಂತೆ ಬಂದೆ ನೀನು. ನೋಡಿ ಇಲ್ಲಿ ನೋಡಿ, ಮಾರ್ಕ್ ಬಿತ್ತಾ. ಟ್ರ್ಯಾಕ್ಷನ್ ಕಂಟ್ರೋಲ್ ಆಫ್ ಮಾಡಿಕೊಂಡ್ರೆ ಇದೇ ಆಗೋದು, ಸ್ಕಿಡ್ ಆಗುತ್ತೆ ಬ್ಯಾಕು. ಓಕೆ 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 ಓಕೆ. ಡಾಮಿನಾರ್ 400 ಗುರು ಇದು. ಆಹಾ, ಗಾಡಿ ಓಡ್ಸೋಕ್ಕೆ ಮಜಾ. 35 ನ್ಯೂಟನ್ ಮೀಟರ್ ಆಫ್ ಟಾರ್ಕು ನಿಮಗೆ ಫೀಲ್ ಆಗುತ್ತೆ. ನಿಮಗೆ ಎಕ್ಸ್ಲೇಟ್ರ್ ಕೊಡ್ತಾ ಇದ್ರೆ ಗಾಡಿನೇ ಹೇಳುತ್ತೆ, ಏನಯ್ಯ ಎಕ್ಸ್ಲೇಟ್ರ್ ಕೊಡ್ತಾ ಇದೆಯಾ, ಕೊಡು ಗುರು ನುಗ್ತೀನಿ ನಾನು, ಏನು ಇಷ್ಟೇನಾ ದಮ್ಮು ಅಂತ ಗಾಡಿನೇ ಕೇಳುತ್ತೆ. ನಿಮ್ಮನ್ನ ತಿಂದಾಕೊಂಬಿಡುತ್ತೆ. ಈ ಥರ ರೋಡ್ಗಳು ನಿಮಗೆ ಸಾಕಾಗೋದೇ ಇಲ್ಲ. 4th ಗೇರ್ ಅದ್ರ ಮೇಲೆ ಹಚ್ಚಕ್ಕಾಗಲ್ಲ ಇಂಥ ರೋಡಲ್ಲಿ. ನನ್ನ ಮೇಲೆ ಹಣೆ ಇಟ್ಟು ನಿಮಗೆ ಸಿಟಿಲಿ ಅರೌಂಡ್ ಒಂದು 25 ಕೊಟ್ಟರೆ ಹೆಚ್ಚು ಈ ಗಾಡಿ ಮೈಲೇಜು. ಹೈವೇಗೆ ಎತ್ಕೊಂಡು ಹೋಗ್ತೀನಿ ಅಂದರೆ ಒಂದು 28 to 30 ಕೊಡ್ಬೋದು ಮೈಲೇಜ್ ಅಷ್ಟೇ. ನೀವು ಇಂಥ ಗಾಡೀಲಿ ತೀರಾ ಮೈಲೇಜೆಲ್ಲ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಆದರೆ ಪವರ್ ಮಾತ್ರ ಕ್ರೇಜಿಯಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು ನೀವು. ಸುಮ್ಮನೆ ಈ ಥರ ಸುಮ್ಮನೆ ಹಿಂಗೆ ಕೊಟ್ಟರೆ 100ಕ್ಕೆ ಬಂದು ಕುತ್ಕೊಂಡ್ಬಿಡುತ್ತೆ ಗಾಡಿ. ಏನಾಯ್ತು ಏನು ಬಿಡ್ತು ಅಂತ ನೋಡೋಷ್ಟಲ್ಲಿ 100ಅಲ್ಲಿ ಇರುತ್ತೆ ಗಾಡಿ. ಒಬ್ಬನೇ ಬರ್ತೀನಿ, ಏನಾಯ್ತು ಅಂತ ನೋಡಿ ತಲೆ ಗೊತ್ತು ಅಷ್ಟರಲ್ಲಿ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇರ್ತೀನಿ. ನಿಮಗೆ ಬೋರ್ ಆಗಲ್ಲ. ನೀವು ಎಷ್ಟೇ ಓಡಿಸಿದ್ರು ನಿಮಗೆ ಗಾಡಿ ಬೋರ್ ಆಗಲ್ಲ. ಯಾಕಂದರೆ ನಿಮಗೆ ಸಿಟಿಲೆಲ್ಲ ಪೂರ್ತಿ ಪವರ್ ಯೂಸೇ ಮಾಡೋಕ್ಕಾಗಲ್ವಲ್ಲ, ಎಲ್ಲಿಂದ ಬೋರ್ ಆಗುತ್ತೆ? ಪೂರ್ತಿ ಪವರ್ ಯೂಸ್ ಮಾಡಬೇಕು ಅಂದರೆ ನೀವು ಹೈವೇಗೆ ಎತ್ಕೊಂಡು ಹೋಗಿರಬೇಕು. ನೀವು ಲಾಂಗ್ ರೈಡ್ಸ್ ಎತ್ಕೊಂಡು ಹೋಗ್ತೀರಾ? ಹೌದು. ಈ ಗಾಡಿ ತೊಗೊಳ್ಳಿ. ನಿಮಗೆ ಪವರ್ ಬೇಕಾ? ಹೌದು. ಈ ಗಾಡಿ ತೊಗೊಳ್ಳಿ. ನಿಮಗೆ ಥ್ರಿಲ್ ಬೇಕಾ? ಹೌದು. ಈ ಗಾಡಿ ತೊಗೊಳ್ಳಿ. ನಿಮಗೆ ಸ್ಪೀಡ್ ಬೇಕಾ? ಹೌದಪ್ಪ ಹೌದು. ಈ ಗಾಡಿ ತೊಗೊಳ್ಳಿ. ನಿಮ್ಗೆ ಏನು ಬೇಕೋ ಎಲ್ಲ ಈ ಗಾಡಿ ಕೊಡುತ್ತೆ. ನೋಡಿ ಈ ಥರ ಜಾಗದಲ್ಲಿ ಸುಮ್ಮನೆ ಹಿಂಗೆ ಸಿಂಪಲಾಗಿ ಮಗೊಂದು ಹಿಂಗೆ ಬಂದ್ಬಿಡುತ್ತೆ. ಇನ್ನೇನು ಬೇಕು ನಿಮಗೆ? 189 kgs ಇದೆ ಕರ್ಬ್ ವೇಟೆ. ಇನ್ನು ನೀವು ಪೆಟ್ರೋಲೆಲ್ಲ ಹಾಕ್ತೀನಿ ಅಂದರೆ 13 ಲೀಟರ್ ಫ್ಯೂಲ್ ಟ್ಯಾಂಕ್ ಇದು. ಇನ್ನು ನೀವು ಪೆಟ್ರೋಲೆಲ್ಲ ತುಂಬಿಸ್ತೀನಿ ಅಂದರೆ ಇನ್ನೊಂದು 15 kg ಜಾಸ್ತಿ ಹಿಡ್ಕೊಳ್ಳಿ. ಬಿತ್ತು ಅಂದರೆ ಮಾತ್ರ ಇದೊಳ್ಸಕ್ಕೆ ಬೇಕು. 2 ಅಲ್ಲ 4 ಬೇಕು. 6th ಗೇರ್ಗೆ ಬರೋ ಅವಶ್ಯಕತೆನೇ ಬೀಳಲ್ಲ ಸಿಟಿಲಂತೂ. 4th 5th ಅಷ್ಟೇ ಮ್ಯಾಕ್ಸು. ಅದರಲ್ಲೇ ಮ್ಯಾಕ್ಸ್ ಔಟ್ ಮಾಡೋಕ್ಕಾಗಲ್ಲ. ಇನ್ನೇನು ಮಾಡ್ತೀರಾ ಹೇಳಿ? ಈ ಥರದ್ದೊಂದು ಗಾಡಿ ಹಾಕ್ಕೊಂಡು ನೀವು ಲಾಂಗ್ ರೈಡ್ ಹೋಗ್ತಾ ಇದ್ರೆ ಎಷ್ಟು ದೂರ ಬೇಕಾದ್ರೆ ಹೋಗ್ತೀರಾ ನೀವು, ನಿಮಗೆ ಬೋರೇ ಆಗಲ್ಲ. ಏನಪ್ಪ ಇನ್ನೂ ಎಷ್ಟು ದೂರ ಇದೆಯಪ್ಪ ಅಂತ ಅನ್ಸೋ ಗಾಡಿ ಅಲ್ಲ, ಏನು ಇಷ್ಟೇ ದೂರ ಇದೆಯಾ ಅನ್ಸೋ ಗಾಡಿ ಇದು. ಗೇರ್ ಶಿಫ್ಟಿಂಗು ಸಖತ್ ಸ್ಮೂತಾಗಿದೆ. ಕಿಲ್ಲರ್ ಮಷೀನು ಮಾತ್ರ. ಈ ಗಾಡೀಲಿ ಮೇಜರ್ ಡಿಸ್ಅಡ್ವಾಂಟೇಜಸ್ ಅಂದರೆ ಶಾರ್ಪ್ ಕಾರ್ನರು ತೊಗೊಳಕ್ಕಾಗಲ್ಲ. ಲಾಂಗ್ ಕಾರ್ನರ್ ಲಾರಿ ಥರ ದೊಡ್ಡ ಕಟ್ಟು ತೊಗೊಬೇಕು, ಅದೇ ಮೇಜರ್ ಡಿಸ್ಅಡ್ವಾಂಟೇಜ್ ಈ ಗಾಡೀಲಿ. ಅದು ಬಿಟ್ಟರೆ ಇನ್ನೊಂದು GTT ಕೊಟ್ಟಿಲ್ಲ. GTT ಅಂದರೆ ಗ್ಲೈಡ್ ಥ್ರೂ ಟೆಕ್ನಾಲಜಿ ಅಂತ. ನೋಡಿ ಇವಾಗ 3rd ಗೇರಲ್ಲಿ ಇದ್ದೀನಿ ನೋಡಿ, 20ಕ್ಕಿಂತ ಚೂರು ನೋಡಿ 20-23 ಬಂದರೆ ಗಾಡಿ ಟಾಗಲ್ ಆಗೋಕ್ಕೆ ಶುರುವಾಗುತ್ತೆ. ಇಷ್ಟು ದೊಡ್ಡ ಗಾಡಿ ಕೊಟ್ಟ ಮೇಲೆ ಒಂದು GTT ಕೊಡೋಕ್ಕೇನು ಇವ್ರಿಗೆ ಕೊಡ್ಬೋದಾಗಿತ್ತು. ಅದೊಂದು ಇದರಲ್ಲಿ ಮೈನಸ್ ಪಾಯಿಂಟು.
2015 ಬಜಾಜ್ ಅವ್ರು ಇದನ್ನ ಆಟೋ ಎಕ್ಸ್ಪೋಗೆ ತೊಗೊಬಂದಾಗ ಇದ್ರ ಲುಕ್ಸು ಗಿಕ್ಸು ಎಲ್ಲ ಬೇರೆ ಥರ ಇತ್ತು. ಜನರು ನೋಡಿ ಒಂದ್ಸಲ ಸೈಕಾಗ್ಬಿಟ್ಟಿದ್ರು, ಏನಪ್ಪ ಇದು ಬಜಾಜ್ ಅವ್ರು ಈ ರೇಂಜಿಗೆ ಗಾಡಿ ಬಿಡ್ತಾ ಇದ್ದಾರ ಅಂತ. ಆಮೇಲೆ ನೋಡಿದ್ರೆ ತೋರಿಸಿದ ಬಿರಿಯಾನಿ ಕೊಟ್ಟಿದ್ದು ತಂಗ್ಲನ ಥರ ಕೊಟ್ಬಿಟ್ರು. 2016 ಲಾಂಚ್ ಮಾಡಿದಾಗ ಅದರಲ್ಲಿ ಏನು ತೋರಿಸಿದ್ರು ಏನೂ ಕೊಡಲಿಲ್ಲ. ಆಟೋ ಎಕ್ಸ್ಪೋದಲ್ಲಿ ಅಪ್ಸೈಡ್ ಡೌನ್ ಫೋಕ್ಸ್ಗೂ ತೋರಿಸಿದ್ರು, ಬರ್ಬೇಕಾದ್ರೆ ಟೆಲಿಸ್ಕೋಪಿಗೆ ಬಂದಿತ್ತು. ಅದೇ ಥರ ತುಂಬ ಮೇಜರ್ ಡಿಫ್ರೆನ್ಸ್ ಮಾಡಾಕ್ಬಿಟ್ರು. ಆ್ಯಕ್ಚುಲಿ ಗಾಡಿ ಲಾಂಚ್ ಆಗಬೇಕಾದ್ರೆ ಡಾಮಿನಾರ್ ಅಂತ ಹೆಸರಿಟ್ಬಿಟ್ಟು ಲಾಂಚ್ ಮಾಡಿರಲಿಲ್ಲ, ಪಲ್ಸರ್ CS ಅಂತ ಇತ್ತು. CS ಅಂದರೆ ಕ್ರೂಸರ್ ಸ್ಪೋರ್ಟ್ ಅಂತ. ಆದರೆ ಈ ಜನ ಸ್ಪೋರ್ಟಾಗಿ ಯೂಸ್ ಮಾಡೋದಕ್ಕಿಂತ ಜಾಸ್ತಿ ಟೂರಿಂಗೇ ಯೂಸ್ ಮಾಡಿದ್ರು. ಮೇಜರ್ ಅಪ್ಡೇಟ್ ತೊಗೊಬಂದಿದ್ದು 2019. ಅಷ್ಟೊತ್ತವರೆಗೂ ಗಾಡಿ ಇದು 35 ಹಾರ್ಸ್ ಪವರ್ ಇತ್ತು. 2019 40 ಹಾರ್ಸ್ ಪವರ್ ಮಾಡಿ ಮೇಜರ್ ಅಪ್ಡೇಟ್ ಕೊಟ್ಟರು. ಇಲ್ಲೊಂದು ಚಿಕ್ಕ ಸ್ಕ್ರೀನ್ ಬರೋದು 2019 ಬಿಫೋರ್ ಮಾಡ್ಲಿಗೆಲ್ಲ ಇಲ್ಲಿ ಬರೋದು ಸ್ಕ್ರೀನು. ಇವಾಗ ಆ ಥರ ಏನಿಲ್ಲ, ಫುಲ್ ಕಂಪ್ಲೀಟ್ಲಿ ಎಲ್ಲ ಇಲ್ಲೇ ಇದೆ. ಆಹಾ, ಫುಲ್ ನೋಡಿ. ಬ್ರೇಕಿಂಗು ಸಕ್ಕತ್ತಾಗಿದೆ ಮಾತ್ರ, ಟು ದ ಪಾಯಿಂಟ್ ಇದೆ ಬ್ರೇಕಿಂಗು. ಎಲ್ಲೂ ಲ್ಯಾಗ್ ಅನ್ಸೋದು ಆ ಥರ ಏನೂ ಇಲ್ಲ. ನುಗ್ಸಕ್ಕೆ ಮಾತ್ರ ಮಾಡಿಸಿದ ಗಾಡಿ ಇದು. ಈ ಥರ ಎಲ್ಲ ಬಾರ್ಸಾಡಿದ್ರೆ ಮೈಲೇಜ್ ಎಲ್ಲ ಎಕ್ಸ್ಪೆಕ್ಟು ಮಾಡೋಕೆ ಹೋಗ್ಬಾರ್ದು. ನೀವು ಹೈಯರ್ ಸೆಗ್ಮೆಂಟ್ ಗಾಡಿಗಳು ತೊಗೋಬೇಕು ಅಂತ ಇದ್ದರೆ ಈ ಥರ ಗಾಡಿಯಿಂದ ಶುರು ಮಾಡಿ. ಫಸ್ಟು ಇದರಲ್ಲಿ ಎಂಟ್ರಾಗಿ ಆಮೇಲೆ ದೊಡ್ಡ ಗಾಡಿಗಳು ಎಕ್ಸ್ಪ್ಲೋರ್ ಮಾಡ್ಕೊತ ಹೋಗಿ. ಈ ಗಾಡಿ ಒಂದು ಸಲ 5000 6000 RPM ಕ್ರಾಸ್ ಆಯಿತು ಅಂದರೆ ಗಾಡಿ ಪರ್ಫಾರ್ಮೆನ್ಸೇ ಬೇರೆ ಲೆವೆಲು, ಹಿಡಿಯೋಕ್ಕೆ ಆಗಲ್ಲ ಗಾಡಿನ. ಈ ಗಾಡಿ ಇವಾಗ ಮಾಡ್ತಾ ಇರೋದು ಸೆಕೆಂಡ್ ಟೈಮ್ ಶೂಟ್ ಇದು. ಫಸ್ಟ್ ಟೈಮ್ ಮಾಡಿದ್ದು ಅದರಲ್ಲಿ ಆಡಿಯೋ ಕ್ವಾಲಿಟಿ ಎಲ್ಲ ಸರಿಗೆ ಬರದೆ ಇವಾಗ ಮತ್ತೆ ಮಾಡ್ತಾಯಿದ್ದೀವಿ. ಇದೇ ಕಷ್ಟಗಳು. ಜನರು ಅಂತಾರೆ, ಏನಪ್ಪ ಇವ್ನು ಶೋಕಿ ಮಾಡ್ತಾನೆ, ಕ್ಯಾಮ್ರಾ ಹಾಕ್ಕೊಂಡು ಗಾಡಿ ಎತ್ಕೊಂಡು ಸುತ್ತಾನೆ ಅಂತಾರೆ. ನಮ್ಗಾಗೋ ಕಷ್ಟಗಳು ನಮಗೆ ಗೊತ್ತು. ನೀನ್ ನೋಡ್ರ ಅಯ್ಯೋ ಪಾಪ ಅನಿಸ್ತಿದೆ. ಫಸ್ಟು ಈ BMTC ಮೇಲೆ ಹಾಕೋ ಈ ಥರ ಅಡ್ವರ್ಟೈಸ್ಮೆಂಟ್ಗಳ್ನ ಕಿತ್ತಾಕ್ಬಿಡ್ಬೇಕು. ನಮ್ಮ ದೇಶದಲ್ಲಿ ಯಾವ್ದು ಹೆಂಗಿದೆ ಹಂಗಿರೋಕ್ಕೆ ಯಾವುದು ಬಿಡಲ್ಲ. ನಮ್ ದೇಶ ಮಿರರ್ ವಿಸಿಬಿಲಿಟಿ ನೋಡಿ ಹೆಂಗಿದೆ, ಸಕ್ಕತ್ತಾಗಿದೆ ವಿಸಿಬಿಲಿಟಿ. 110 120 ಆರಾಮಾಗಿ ಕ್ರೂಸ್ ಮಾಡ್ಕೊಂಡು ಎಷ್ಟು ದೂರ ಬೇಕಾದ್ರೆ ಆರಾಮಾಗಿ ಹೋಗ್ಬೋದು. ನಿಮಗೆ ಏನು ಒಂಚೂರು ಸ್ಟ್ರೈನ್ ಆಗಲ್ಲ, ಏನೂ ಆಗಲ್ಲ. ಗಾಡಿ ಕಂಫರ್ಟಬಲ್ ಫೀಲ್ ಇದೆ. ಇವಾಗ ಡ್ಯೂಕ್ 390 ಅರೌಂಡು ಇಷ್ಟೇ ಪವರ್ ಫಿಗರ್ಸು, ಏನು 2 ಜಾಸ್ತಿ ಇರ್ಬೋದು ಅಷ್ಟೇ. ಐ ಥಿಂಕ್ ಡ್ಯೂಕ್ 390 42 ಹಾರ್ಸ್ ಪವರು 37 Nm ಆಫ್ ಟಾರ್ಕ್ ಅನಿಸುತ್ತೆ. ಇದು 40 ಹಾರ್ಸ್ ಪವರು 35 Nm ಆಫ್ ಟಾರ್ಕು. ಆದರೆ ಅದರಷ್ಟು ಅಗ್ರೆಸಿವ್ ಆಗಿಲ್ಲ ಇದು. ಅದು ಇನಿಷಿಯಲ್ ಪವರು ಸಖತ್ತಾಗಿದೆ, ಕ್ಲಚ್ ಬಿಟ್ಟರೆ ಮಗುಂದು ಎಗರ್ತಾ ಇರುತ್ತೆ. ಇದು ಹಂಗಲ್ಲ, ಇದು ಆರಾಮಾಗಿ ಹೋಗುತ್ತೆ. ಆದರೆ ರೈಡಿಂಗ್ ಪೊಸಿಷನ್ನು ಇದೆಲ್ಲ ಸಖತ್ ಕಂಫರ್ಟಬಲ್ ಆಗಿದೆ. ನೀವು 430 ಕೊಟ್ಟು RC 390 ತೊಗೊಳೋದು ಬದಲು 330 ಕೊಟ್ಟು ಡಾಮಿನಾರ್ 400 ತೊಗೋಬೋದು. ಯಾಕಂದರೆ ನಿಮ್ಗೆ ಇನ್ನೂ ಕಂಫರ್ಟ್ ಜಾಸ್ತಿ, ಮತ್ತು ಆರಾಮಾಗಿ ಟೂರ್ ಮಾಡ್ಬೋದು. ಎಷ್ಟು ದೂರ ಹೊಡ್ಕೊಂಡು ಹೋದ್ರೂ ನಿಮ್ಗೆ ಮೈಕೈ ನೋವಾಗಲ್ಲ, ಏನಿಲ್ಲ. E20 ಕಂಫರ್ಟಬಲ್ ಇದೆ ಈ ಗಾಡಿ. ಈ ಗಾಡಿಗೆ 3,30,000. ಆ 3,30,000ದಲ್ಲಿ 40,000 ಬರೀ ರೋಡ್ ಟ್ಯಾಕ್ಸೇ ಇದೆ. ಆ ರೋಡ್ ಟ್ಯಾಕ್ಸ್ ಅಷ್ಟು ಕೊಟ್ಟು ಚಿನ್ನದಂತ ರೋಡ್ ಕೊಟ್ಟಿದ್ದಾರೆ ನಮ್ಮ ಗೌರ್ಮೆಂಟು. ಇಷ್ಟೇ ಕಣಮ್ಮ, ಖುಷಿ ಪಡಬೇಕು. ಇನ್ನೊಂದು 10,000 ಜಾಸ್ತಿ ಕಟ್ಟಬೇಕು ಅನ್ಸುತ್ತೆ ಇಂಥ ರೋಡ್ ನೋಡಿದ್ರೆ. ನಾಚಿಕೆ ಆಗಬೇಕು ಗೌರ್ಮೆಂಟ್ಗೆ. ನೀವೇನು 3,30,000 ಕೊಡ್ತೀರಾ ಗಾಡಿಗೆ, ಒಂದೊಂದು ರೂಪಾಯಿ ವರ್ತು. ಎಲ್ಲೂ ನಿಮಗೆ ಇಷ್ಟು ದುಡ್ಡು ಕೊಟ್ಬಿಟ್ಟು ಇಂಥ ಗಾಡಿ ತೊಗೊಂಡಲ್ಲ ಅನ್ನೋ ಒಂದು ಚೂರು 1% ರಿಗ್ರೆಟು ಬರ್ಸಲ್ಲ ನಿಮ್ಗೆ ಈ ಗಾಡಿ. ಬೇಡ ಮಚ್ಚ, ಟೈಮು ಖರಾಬಾಗಿದೆ, ನಿಧಾನಕ್ಕೆ ಹೋಗು. ಸೊ ಇದಾಗಿತ್ತು ನಮ್ಮ ಡಾಮಿನಾರ್ 400 ಬೈಕ್ ರಿವ್ಯೂ. ಹೇಗನ್ನಿಸ್ತು ಏನನ್ನಿಸ್ತು ಅನ್ನೋದು ಹೇಳಿ. ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಯಾರು ಮರಿದಂಗೆ ಸಬ್ಸ್ಕ್ರೈಬ್ ಮಾಡಿಬಿಡ್ರಪ್ಪ, ಒತ್ಬಿಡ್ರು. ಬಾಯ್ಸ್ ಒತ್ಬಿಡಿ, ಲೈಟಾಗಿ ಟಚ್ ಮಾಡಿ ಸಾಕು, ಬೇರೆ ಏನೂ ಮಾಡೋದು ಬೇಡ. ನೀವು ನಾನು ಸಿಗ್ತೀನಿ ನಿಮಗೆ ಇನ್ನೊಂದು ಗಾಡಿ ಜೊತೆ, ಇನ್ನೊಂದು ವಿಡಿಯೋ ಜೊತೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.